ಈಗ ಏನಾಗಿದೆ ಇದು ಅಲ್ಲಿ ಓನರ್ಶಿಪ್ ಕಾಂಟ್ರಾಕ್ಟರ್ ಯಾರೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಇಟ್ಸ್ ಎ ವೆರಿ ಅನ್ಫಾರ್ಚುನೇಟ್ ಥಿಂಗ್. ಯಾವುದು ಸೇಫ್ಟಿ ಮೆಜರ್ ಇಲ್ಲಾರಂಗೆ ಈ ಪಾಪ ಬಡವರಿಗೆ ಈ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕರ್ಕೊಂಡ್ಬಂದು ಜಾಸ್ತಿ ದುಡ್ಡಿನ ಸ್ವಲ್ಪ ಆಮೇಶ ಒಡ್ಡಿ ಮಾಡಿಸ್ತಕ್ಕಂಥ ಕೆಲಸ. ಐ ಹ್ಯಾವ್ ನಾಟ್ ಸೀನ್ ಎನಿ ಸೇಫ್ಟಿ ಮೆಜರ್ಸ್. ನಾನು ನೋಡಿದೆ ಫೋಟೋಗ್ರಾಫ್ಸ್ ಆಗಿರಲಿ, ವಿಡಿಯೋಗಳು. ಇದರಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತಕ್ಕಂಥದ್ದು, ದುಡ್ಡಿನ ಆಸೆಗಾಗಿ ಸೇಫ್ಟಿ ಇಲ್ಲದ ಜಾಗದಲ್ಲಿ ದಯವಿಟ್ಟು ಕೆಲಸ ಮಾಡಬೇಡಿ. ಯಾರು ಕಾಂಟ್ರಾಕ್ಟರ್ ಯಾರು ಸೇಫ್ಟಿ ಮೆಜರ್ಸ್ ಮಾಡಿಲ್ಲ ಅವನಿಗೆ ನಾವು ಡೆಫಿನೆಟ್ಲಿ ಕ್ರಮ ತಗೊಳ್ತೀವಿ. ವಿಲ್ ಸಿ ವಾಟ್ ಬೆಸ್ಟ್ ಇನ್ ಲೀಗಲ್ ಬೇಸ್ ನಾವು ಅವರಿಗೆ ಕ್ರಮ ತಗೋಬಹುದು. ಆಮೇಲೆ ಆಗಿರ್ತಕ್ಕಂಥದಕ್ಕೆ ಏನು ವಿ ಕೆನಾಟ್ ರಿಯಲಿ ಕಾಂಪನ್ಸೇಟ್ ಎನಿಬಡೀಸ್ ಲೈಫ್. ಬಟ್ ನಮ್ಮ ಬೋರ್ಡ್ ಕಡೆಯಿಂದ ಆಮೇಲೆ ಕಾಂಪನ್ಸೇಷನ್ ಏನು ಕೊಡಿಸ್ಬೋದು ಅವ್ರ ಫ್ಯಾಮಿಲಿಗೆ ಅಂತಕ್ಕಂಥದ್ದು ನಾವು ಅದು ಡೆಫಿನೆಟ್ಲಿ ವಿಲ್ ಲುಕ್ ಇಂಟು ಅಂಡ್ ವಿಲ್ ಟ್ರೈ ವಾಟ್ ಬೆಸ್ಟ್ ವಿ ಕ್ಯಾನ್ ಡು. ಅಲ್ಲ, ನಮ್ಮ ಬೋರ್ಡ್ ಇರುತ್ತೆ. ನಮ್ಮ ಬೋರ್ಡ್ಲಿಂದ ಡೆಫಿನೆಟ್ಲಿ ಅವ್ರಿಗಿಬ್ರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ. ನಮ್ಮ ಬೋರ್ಡ್ಲಿಂದ ಏನಿದೆ ವಿ ವಿಲ್ ಟ್ರೈ ಟು ಹೆಲ್ಪ್ ದ ಮ್ಯಾಕ್ಸಿಮಮ್. ನಮ್ಮ ಬೋರ್ಡ್ನಲ್ಲಿ ನಾವು ತೀರ್ಮಾನ ಮಾಡಿದ್ದು ಅವಾಗ ನಾನಿದ್ದಾಗ ಕಳೆದ ಬಾರಿ ಸುಮಾರು 8 ಲಕ್ಷವರೆಗೆ ಒಬ್ಬರಿಗೆ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಅಂಡ್ ಸ್ಟಿಲ್ ಇಫ್ ವಿ ಕ್ಯಾನ್ ಕನ್ಸಿಡರ್ ಮೋರ್ ವಿಲ್ ಸಿ ವಾಟ್ ವಿ ಕ್ಯಾನ್ ಡು. Apart from that, what sort of more compensation we can get from those people also we'll try to see. And by giving compensation, that's not a justice. Always we have to avoid such things to happen. Safety illa and not wearing any safety things. Big companies, big contractors ಈ ರೀತಿ ಮಾಡಿದ್ರೆ ಎಲ್ಲೋ ಒಂದು ಜಾಗದಲ್ಲಿ if it was by share of negligence ಇದ್ರೆ ಓಕೆ. ಅದ್ರಾಗೇನು ಯಾವ ರೀತಿಯ ನೆಗ್ಲಿಜೆನ್ಸ್ ಇಲ್ಲ, ಹೈ ರಿಸ್ಕ್ ಹಾಕಿ ಮಾಡಿಸಿರ್ತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟದಲ್ಲಿ. ಸೊ ಐ ವಿಲ್ ನಾಟ್ ಕಮೆಂಟ್ ಎನಿಥಿಂಗ್ ಮಚ್, ಬಟ್ ಡೆಫಿನೆಟ್ಲಿ ನನಗೆ ಮಾಹಿತಿ ಸಿಕ್ಕ ಮೇಲೆ ಮುಂದೆ ಮಾತಾಡ್ತೀನಿ. ಡೆಫಿನೆಟ್ಲಿ ವಿಲ್ ಸಿ ವಾಟ್ ಇಸ್ ದ ಪ್ರಾವಿಷನ್ ಏನಿದೆ ಚೆಕ್ ಮಾಡಿ ಹೇಳ್ತೀನಿ. ಅಲ್ಲ, ನನಗೆ ಬೇಜಾರಿದೆ. ಯಾಕಂದ್ರೆ ಅಲ್ಲೇ ಆಸ್ಪತ್ರೆ ಇದ್ದು ಅಲ್ಲೇ ಅಡ್ಮಿಟ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಂದು ಓಪನ್ ಅಭಿಪ್ರಾಯ. ಅಲ್ಲಿ ನಾನಾಗಿದ್ರೆ ಬಿದ್ದರೆ, ಅವ್ರ ಎಮ್ಡಿಗಳು ಬಿದ್ದರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನ ಬಿದ್ದರೆ, ಅವ್ರ ಆಸ್ಪತ್ರೆಗೆ ಯಾರೋ ಒಬ್ಬರು ಬಿದ್ದರೆ ಯಾರು ಕೆಮ್ಸಿಗೆ ತರಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಅಲ್ಲೇ ಆಸ್ಪತ್ರೆಯಲ್ಲಿ ಹಾಕಬೇಕಾಗಿತ್ತು. ಎನಿವೇ ವಾಟ್ ಎವರ್ ದ ಕಾನ್ಸಿಕ್ವೆನ್ಸಸ್ ವರ್ ಡಿಫರೆಂಟ್, ಬಟ್ ಐ ಡೆಫಿನೆಟ್ಲಿ ಡಿಸ್ಅಗ್ರಿ ವಿತ್ ದ ವೇ ದ ಮ್ಯಾನೇಜ್ಮೆಂಟ್, ವಿಚ್ ಎವರ್ ಮ್ಯಾನೇಜ್ಮೆಂಟ್ ದೇ ಆರ್, whom ever want to pass the ball. This is really shame. Humanity ಇಲ್ಲ ಅಂತ ಕಾಣುತ್ತೆ ಮೇಲ್ನೋಟದಲ್ಲಿ. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎನಿಬಡಿ, ಬಟ್ ದ ಫ್ಯಾಕ್ಟ್ ಇಸ್ ದಟ್ ಹೌ ಕುಡ್ ದೇ ಸೆಂಡ್ ಇಟ್ ಟು ಕಿಮ್ಸ್? ಅಲ್ಲೇ ಅವನಿಗೆ ಬಿದ್ದಿದೆ, ಫಸ್ಟ್ ಏಡ್ ಅನ್ನು ಕೊಡಬಹುದಾಗಿತ್ತು. ಸಮಥಿಂಗ್ ದೇ ಶುಡ್ ಹ್ಯಾವ್ ಡನ್. ಯಾರೋ ನಾನು ಮಾತನಾಡ್ತಿದ್ರು, ಅವ್ರು ಹೇಳ್ತಾ ಇದ್ರು ನಾನಿರಲಿಲ್ಲ, ಅದ್ರಲ್ಲಿ ಹೇಳ್ತಕ್ಕಂಥ ಮಾತಿದೆ. ಬಟ್ ಎನಿವೇ, ರಾದರ್ ದನ್ ಮೇಕಿಂಗ್ ಅ ಬ್ಲೇಮ್ ಗೇಮ್, ಇಟ್ ಮೇಕ್ಸ್ ನೋ ಸೆನ್ಸ್. ಇಟ್ಸ್ ಓನ್ಲಿ ಅ ಕಾನ್ಶಿಯಸ್ ಇದೆ. ಕಾನ್ಶಿಯಸ್ ಮೀರ್ ಜನ ಕೆಲಸ ಮಾಡ್ತಿದ್ದಾರೆ. ಇದ್ರ ಏನ್ ಮಾಡೋಕ್ಕಾಗತ್ತೆ? ನೋಡೋಣ. ವಿಲ್ ಸಿ ವಾಟ್ ಎವರ್ ದ ಪ್ರಾವಿಷನ್ ಇಸ್ ದರ್. ನಾನು ಚೆಕ್ ಮಾಡ್ತೀನಿ, ನಮ್ಮ ಕಮಿಷನರ್ಗೂ ಮಾತಾಡ್ತೀನಿ. ಸ್ಪೀಕ್ ಟು ಲೇಬರ್ ಕಮಿಷನರ್ ಆಸ್ ವೆಲ್ ಸೆಕ್ರೆಟರಿ. ವಿಲ್ ಡೆಫಿನೆಟ್ಲಿ ಸಿ ಟು ದಟ್ ಸಮ್ ಜಸ್ಟಿಫಿಕೇಶನ್ ಇಸ್ ದರ್ ಅಂಡ್ ಹೆನ್ಸ್ ಫಾರ್ ಸಚ್ ಥಿಂಗ್ಸ್ ಅವಾಯ್ಡ್ ಮಾಡಲಿಕ್ಕೆ ಡೆಫಿನೆಟ್ಲಿ ಕ್ರಮ ತಗೊಳ್ತೀವಿ. ನನಗೆ ಮಾಹಿತಿ ಇರಲಿಲ್ಲ. ಸರ್, ಈಗ ಧಾರವಾಡದಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಿದೆ ಇವತ್ತು. ಬಹಳಷ್ಟು ಆಕ್ರೋಶ ಹೊರ ಹಾಕಿದ್ರು. ಯಾರು ಬರ್ಲಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಜಿಲ್ಲಾ ಸಚಿವರಾದ್ರೂ ಬರ್ಬೋದು. ನೋಡ್ರಿ, ಆ ಹುಡುಗರು ನನ್ನ ಜೊತೆ ಬಂದು ಮೀಟ್ ಆಗಿದ್ದಾರೆ. ಬೆಳಗಾಂ ಅಸೆಂಬ್ಲಿಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ನೇರವಾಗಿ ಭೇಟಿ ಮಾಡಿಸಿದ್ವಿ, ಸ್ಟೂಡೆಂಟ್ ಲೀಡರ್ಗೆ. ನನ್ನ ಹತ್ರನೂ ಬಂದಿದ್ರು 3 ದಿವಸ ಮುಂಚೆ. ಚೀಫ್ ಸೆಕ್ರೆಟರಿಗೆ ಅವ್ರ ಎದುರಿಗೆ ಮಾತನಾಡಿದ್ದಾನೆ. ಅಡ್ವೊಕೇಟ್ ಜನರಲ್ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಿದ್ದಾರೆ ಅವ್ರ ಹತ್ರನೂ ಮಾತನಾಡಿದ್ದಾನೆ. ಕೇಸ್ ಇರ್ತಕ್ಕಂಥದ್ದು ಹೆಂಗೆ ಪ್ರೀ ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ಅರ್ಲಿ ಹಿಯರಿಂಗ್ ಹೆಂಗೆ ಮಾಡ್ಬೇಕಂತ ಕೂಡ ಮಾತನಾಡಿದ್ವಿ. ಬೇಕಾದ್ರೆ ಹುಡುಗ ಕೇಳಿ ನೋಡಿ. ಈಸ್ ವೆರಿ ಮಚ್ ಎವಿಡೆಂಟ್. ಅವನೊಬ್ಬನೇ ಅಲ್ಲ, 8 ಸ್ಟೂಡೆಂಟ್ಸ್ ಕೂಡ ಬಂದಿದ್ರು. ಯಾವುದೇ ವಿಷಯ ಇರಲಿ, ಆ ಹುಡುಗರು ಏನು ಹೋರಾಟ ಮಾಡ್ತಿದ್ದಾರೆ ನನ್ನ ಸಹಮತ ಇದೆ ಅದಕ್ಕೆ. ಎನಿಬಡಿ ಹೂ ಇಸ್ ಫೈಟಿಂಗ್ ಫಾರ್ ಸಚ್ ಥಿಂಗ್ಸ್ ಇನ್ ಅ ವೆರಿ ನೈಸ್ ವೇ, ವೆರಿ ಡೆಮೊಕ್ರೆಟಿಕ್ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಹೋರಾಟಕ್ಕೆ ನಮ್ಗೆ ಅವಕಾಶ ಇದೆ. ಪ್ರತಿಯೊಬ್ಬರು ಯಾರು ಹೋರಾಟ ಮಾಡಿದ್ದಾರೆ ಈ ಒಂದು ವಿಷಯದಲ್ಲಿ ನನಗೆ ಅವ್ರು ಸಿಂಪಥೈಸ್ ಕೂಡ ಮಾಡ್ತೀನಿ. ಅವ್ರ ಪರವಾಗೂ ನಾನು ಇದೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಫ್ರಮ್ ದ ಗೌರ್ಮೆಂಟ್ ಸೈಡ್ ವಿ ಆರ್ ವೆರಿ ಕ್ಲಿಯರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವೆರಿ ಕ್ಲಿಯರ್ ಇದ್ದಾರೆ. 56,000 ಜನಕ್ಕೆ ನಾವೇನು ತಗೋಬೇಕಂತ ಇದ್ದೀವಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಡ್ಡಾಯವಾಗಿ ತಗೊಳ್ತೀವಿ. ಇಟ್ ಇಸ್ ಅ ಟೆಕ್ನಿಕಲ್ ಇಶ್ಯೂ ಇದೆ. ಈ ಸಂದರ್ಭದಲ್ಲಿ ಹೇಳಿದ್ರೆ ದೇ ಮೇ ಫೀಲ್ ದಟ್ ವಿ ಆರ್ ಟ್ರೈಂಗ್ ಟು ಪಾಸ್ ಆನ್ ದ ಬಾಲ್. ಇಟ್ ಇಸ್ ನಾಟ್ ದ ಥಿಂಗ್ಸ್, ಬಟ್ ದೇ ಆಲ್ಸೋ ನೋ. ಸ್ಟೂಡೆಂಟ್ ಲೀಡರ್ ಕೂಡ ಗುರುತಿರ್ತಕ್ಕಂಥದ್ದೆ. ಅಂಡ್ ಆ ಸ್ಟೂಡೆಂಟ್ ಲೀಡರ್ ಬಂದು ನಮಗೆ ಅಡ್ವೈಸ್ ಕೂಡ ಮಾಡಿದ್ದಾರೆ. ವಿ ಆರ್ ಲುಕಿಂಗ್ ಇನ್ ಟು ದ ಲೀಗಲ್ ಆಂಗಲ್ ಆಲ್ಸೋ. ವಿಲ್ ಡೆಫಿನೆಟ್ಲಿ ಸಿ ಟು ದಟ್. ಮಾಡ್ತೀವಿ ಇದನ್ನು, ಯಾವುದೇ ಕಾರಣಕ್ಕೆ ಬಿಡಲ್ಲ. ಖಂಡಿತವಾಗಿ ನಮ್ಮ ಸರ್ಕಾರ ನಾವು ಮಾಡ್ತೀವಿ. ಇವ್ರು ಬಂದು ಬಿಜೆಪಿಯವರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಇವರು 9 ವರ್ಷ ಅವಧಿಯಲ್ಲಿ ಇವರಿದ್ರು. ಕಳೆದ 2019ರಿಂದ 2022ವರೆಗೆ ಇವರೇ ಇದ್ರು. ಇವ್ರು ಎಷ್ಟು ಜನಕ್ಕೆ ಭರ್ತಿ ಮಾಡಿದ್ದಾರೆ? ಏನಾದ್ರು ಬಂದು ಹೇಳ್ಬೇಕ? ಬೇಡ. ಇವ್ರು ಒಬ್ರಿಗೂ ಭರ್ತಿ ಮಾಡ್ಲಾರಂಗೆ ಇವತ್ತೇನೋ ಹುಡುಗರು ಸ್ಟ್ರೈಕ್ ಇದೆ. ಆ ಹುಡುಗರು ಸ್ಟ್ರೈಕ್ ನಲ್ಲಿ ಇವ್ರು ಬಂದು ಮಿಂಚ್ಕೊಂಡು ಟ್ರೈ ಮಾಡಿದ್ದಾರೆ. ಹುಡುಗರು ಕರೆಕ್ಟಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರೆ ಹುಡುಗರಲ್ಲಿ ಕೂಡ ಮನವಿ ಇದೆ, ಈ ದೇಶದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳು ಇರಲಿ,
ಅವ್ರ ರೈಟಿಗೆ ಅವ್ರು ಫೈಟ್ ಮಾಡ್ತಕ್ಕಂಥದ್ದು ಐ ಆಮ್ ವೆರಿ ಮಚ್ ಹ್ಯಾಪಿ. ಇಟ್ಸ್ ವೆರಿ ಗುಡ್, ಇಟ್ಸ್ ಅ ವೆರಿ ಗುಡ್ ವೇ ಆಫ್ ಡೆಮೋಕ್ರೆಟಿಕ್ ವೇ ಮಾಡಿದ್ದಾರೆ. ಐ ಕಂಗ್ರಾಚುಲೇಟ್ ಎವ್ರಿಬಡಿ ಬಿಕಾಸ್ ದೇ ಆರ್ ಟ್ರೈಂಗ್ ಟು ಗೆಟ್ ಪ್ರೆಷರ್ ಟು ದ ಗೌರ್ಮೆಂಟ್ ಟು ಸಿ ಟು ದಟ್ ಸಚ್ ಥಿಂಗ್ ಶುಡ್ ಹ್ಯಾಪನ್ ಇನ್ ದಿ ಸ್ಟೇಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಒಂದು. ಎರಡನೇದು ಇನ್ನೊಂದೇನು ವಿಚಾರ ಅಂತಂದ್ರೆ ಇವರೇನು ಬಿಜೆಪಿಯವರು ಬಂದು ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ತಿದ್ರು, ಒಂದು ಸಲ ಪ್ರಧಾನಮಂತ್ರಿ ವಿರುದ್ಧ ಕೂಡ ಅವ್ರು ಸ್ಟ್ರೈಕ್ ಮಾಡಬೇಕು. ಯಾರು? ಬಿಜೆಪಿಯವರು. ಯಾಕಂದ್ರೆ ನಮ್ಮಲ್ಲಿ ವಿಶ್ವಗುರು ಇದ್ದಾರೆ. ಯಾವ ವಿಶ್ವಗುರು ಇದ್ದಾರೆ ಅಂದ್ರೆ ಅಮೆರಿಕ, ರಷ್ಯಾ, ಇರಾನ್, ಜಪಾನ್, ಫ್ರಾನ್ಸ್ ಎಲ್ಲ ಗಡ್ಡ 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 ನಡಗ್ಬಿಡ್ತದೆ ಅಂತ ವಿಶ್ವಗುರು ನಮ್ಮಲ್ಲಿ ಪ್ರಧಾನಮಂತ್ರಿ ಇದ್ದಾರೆ. ನಮ್ಮ ವಿಶ್ವಗುರು ಪ್ರಧಾನಮಂತ್ರಿಯವರು ನಾನು ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿಗೆ ಲೆಕ್ಕ ಹಾಕಿದ್ರೆ 22 ಕೋಟಿ ಕೆಲಸ ಇರಬೇಕು. 2 ಕೋಟಿ ಅಂದ್ರೆ 11 ವರ್ಷ ಅಂದ್ರೆ 22 ಕೋಟಿ. ಎಲ್ಲರ ಹತ್ರ ಯಾರ ಹತ್ರ ಕೆಲಸ ಇಲ್ಲಾರಂಗೆ ಆರಾಮಾಗಿ ಕೆಲಸ ಸಿಗ್ಬೋದಾಗಿತ್ತು ಅಂತ ವಾದವನ್ನು ಮಾಡಿದ್ರು. ಇವತ್ತು ಅರ್ಧಕ್ಕರ್ಧ ಬೇರೆ ಬಿಜೆಪಿ ರೂಲ್ ಸ್ಟೇಟ್ಗಳೇನಿದಾವೆ ಅಲ್ಲಿಂದನೇ ಇಲ್ಲಿ ಬರೋ ಜನ, UP, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಸ್ವಲ್ಪ ಮಟ್ಟಿಗೆ ರಾಜಸ್ಥಾನ, ಅಲ್ಲಿಂದನೇ ಜನ ಇಲ್ಲಿಗೆ ಬರೋದು. ಎಲ್ಲೆಲ್ಲಿ ಬಿಜೆಪಿ ರೂಲ್ ಸ್ಟೇಟ್ಗಳಿದಾವೆ ಅಲ್ಲಿಂದನೇ ಜಾಸ್ತಿ ಇಲ್ಲಿ ಬರ್ತಾರೆ ಜನ. ನಾರ್ತ್ ಈಸ್ಟ್ಲಿಂದನೇ ಜನ ಬರೋದು. ಇವೆಲ್ಲ ಬಿಜೆಪಿ ರೂಲ್ ಸ್ಟೇಟ್ಗಳೇ. ಇವರು ಏನು ಸ್ಕೋರ್ ಮಾಡಿದಾರೆ ಅಂತಂದ್ರೆ, ಒಂದು ಮೀಡಿಯಾಗೆ ಇಲ್ಲಿವರೆಗೆ ಅವ್ರು ಸ್ಪೆಂಡ್ ಇರೋದು 8 ರಿಂದ 9 ಸಾವಿರ ಕೋಟಿ ಇದೆ. 9 ಸಾವಿರ ಕೋಟಿ ಅಫಿಷಿಯಲ್, ಇದು ಅನ್ಅಫಿಷಿಯಲ್ ಅಲ್ಲ. 9 ಸಾವಿರ ಕೋಟಿ ಖರ್ಚು ಮಾಡಿ ಪ್ರಚಾರ ಗಿಡಿಸ್ಕೊಳ್ಳೋದು. ದಿನ ಬೆಳಿಗ್ಗೆ ಒಬ್ಬ ಮನುಷ್ಯ ಈ ದೇಶದಲ್ಲಿ ಅವರೇ ಗ್ರೇಟು, ಇವರೇ ಬಹಳ ಬುದ್ಧಿವಂತರು, ವಿಶ್ವಕ್ಕೆ ನಾಲೆಜ್ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ನಮಗಿದಾರೆ ಅಂತ ದಿನ ಬೆಳಿಗ್ಗೆಯಿಂದ ಬೆಂಬಲಿಸ್ತಾರೆ. ನಿನ್ನೆ ಮಾತನಾಡ್ತಾ ಪ್ರಧಾನಮಂತ್ರಿ ಅವರು ಹೇಳಿದ್ರು, ನಾನು ಸಣ್ಣ ವಯಸ್ಸಿನಲ್ಲಿ ಅವ್ರು 1950 ಇಸ್ವಿಯಲ್ಲಿ ಹುಟ್ಟಿದ್ದು. 15 ವರ್ಷ ಒಳಗೆ ಅಂದ್ರೆ 1965 ಇಟ್ಕೊಳ್ಳೋಣ. 65ನೇ ವಿಷಯ ಒಳಗಡೆನೆ ಇವ್ರು ಆಲ್ರೆಡಿ ರೋಬೋಟಿಕ್ ಬಗ್ಗೆ ಬಹಳ ನಾಲೆಜ್ ಇತ್ತಂತ ಇವರಿಗೆ. ಯಾರಿಗೆ? ಇವರಿಗೆ ರೋಬೋಟಿಕ್ ಬಗ್ಗೆ ನಾಲೆಜ್ ಇತ್ತು. ಡಿಜಿಟಲ್ ಕ್ಯಾಮ್ರಾ ಬರೋಕ್ಕಿಂತ ಮುಂಚೆ ಇವರು ಡಿಜಿಟಲ್ ಕ್ಯಾಮ್ರಾ ಗೊತ್ತು. ಜಿಮೇಲ್, ಇಮೇಲ್ ಬರೋಕ್ಕಿಂತ ಮುಂಚೆನೇ ಅವಲೇ ಮೇಲ್ಗಳು ಮಾಡಿಬಿಟ್ಟಿದ್ರು ಇವರು. ಯಾರು? ಮೋದಿ ಸಾಹೇಬರು. ಜಿಮೇಲಿನ ಬಂದಿದ್ದಲ್ಲಿ ಪ್ರಪಂಚದಲ್ಲಿ ಬಂದಿದ್ದಲ್ಲ, ಆಲ್ರೆಡಿ ಮೇಲಲ್ಲಿ ಮಾತಾಡ್ತಿದ್ರು. ಡಿಜಿಟಲ್ ಕ್ಯಾಮ್ರಾ ಬಂದಿದ್ದಲ್ಲ, ಆಲ್ರೆಡಿ ಅಡ್ವಾನಿ ಫೋಟೋ ಹೊಡೆದು ಅಡ್ವಾನಿಗೆ ಮೇಲಲ್ಲಿ ಕಳಿಸ್ಬಿಟ್ಟಿದ್ರು. ಈ ತರ ಪಿಕ್ಚರ್ ಬಹಳ ಓಡಿಸಿದ್ದಾರೆ. ಇದು ಹೊಸ ಪಿಕ್ಚರ್. ಈಗ ನಾನು ರೋಬೋಟಿಕ್ ಬಗ್ಗೆ ನನಗೆ ಬಹಳ ನಾಲೆಜ್ ಇದೆ ಅಂತ ಇವ್ರು ಹೇಳಿರ್ತಕ್ಕಂಥ, ಯಾರು? ನಾನೆಲ್ಲ ಹೇಳಿದ್ದು. ಯಾರು? ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಹೇಳಿದ್ದು. ಮತ್ತು ಅಧಿಕಾರಕ್ಕೆ ಬಂದು 11 ವರ್ಷ ಆಯ್ತು. ಚೈನಾದ ರೋಬೋಟಿಕ್ ನಾಯಿ ತಂದು ತೋರಿಸಿದ್ರಲ್ಲ, ಇದು ಯಾವ ರೋಬೋಟಿಕ್ ನಾಲೆಜ್ ಇರ್ಬೋದು ಹೇಳ್ರಿ ನೋಡೋಣ. ಅದೇ ವಿಶ್ವಗುರು ನಾಲೆಜ್ ಇದು. ಆಮೇಲೆ ಇವ್ರು ಹೇಳ್ತಾರೆ, ಸೊಣ್ಣನಿದ್ದಾಗ ನಾನು ಭಿಕ್ಷೆ ಬೇಡಿದ್ದೆ. ಇವರೇ ಹೇಳ್ತಾರೆ ಭಿಕ್ಷೆ ಬೇಡಿದ್ದು ಇವರೇ ಅಂತ ಹೇಳ್ತಾರೆ. ಆಮೇಲೆ ನಾನು ಸಣ್ಣ ವಯಸ್ಸಿನಲ್ಲಿ ಅಮೆರಿಕ ಹೋಗಿದ್ದೆ ಅಂತ ಇವರೇ ಹೇಳ್ತಾರೆ. ಯಾರು ಹೇಳ್ತಾರೆ? ನಾವ್ ಹೇಳೋದಲ್ಲ. ಯಾರು ಹೇಳ್ತಾರೆ? ಮೋದಿ ಸಾಹೇಬ್ರು ಹೇಳ್ತಾರೆ. ಸಾಲಿಗೆ ಓದ್ಯಾರಂತ ಇವರೇ ಹೇಳ್ತಾರೆ. ಇವ್ರ ಕ್ಲಾಸ್ಮೇಟ್ಸ್ ಯಾರು ಗುರ್ತಿಲ್ಲ, ಇವ್ರ ಟೀಚರ್ ಯಾರು ಗುರ್ತಿಲ್ಲ, ಇವ್ರ ಪ್ರೊಫೆಸರ್ ಯಾರು ಗುರ್ತಿಲ್ಲ, ಎಲ್ಲಿ ಓದ್ಯಾರು ಗುರ್ತಿಲ್ಲ. ಮತ್ತೆ ಹೇಳೋದು ರೋಬೋಟಿಕ್ ಬಗ್ಗೆ ನಾಲೆಜ್ ಇದೆ, ನನಗೆ AI ಬಗ್ಗೆ ನಾಲೆಜ್ ಅಂತ ಹೇಳಿ ಈ ತರ ಪಿಕ್ಚರ್ ಓಡಿಸ್ತಾನೆ ಇದಾರೆ. ಆಮೇಲೆ ನನಗೇನು ಒಂದು ಇವತ್ತು ಖುಷಿ ಇದೆ ಅಂತಂದ್ರೆ, ನಮ್ಮ ಕರ್ನಾಟಕದ ರಾಜ್ಯದ ಯುವಕರು ಪಕ್ಷಾತೀತವಾಗಿ ಬಂದು ಇವತ್ತು ಅವ್ರ ಫೈಟಿಗೆ ರೈಟ್ ಮಾಡಿದ್ದಾರೆ. ಇದೇ ಯುವಕರು ಎಲ್ಲಾ ಸರ್ಕಾರ ವಿರುದ್ಧ ಇದೇ ರೀತಿಯಾಗಿ ಫೈಟ್ ಮಾಡಬೇಕು. ನಮ್ಮ ಕೇಂದ್ರದ ಸರ್ಕಾರ ವಿರುದ್ಧ ಕೂಡ ಇದೇ ರೀತಿಯಾಗಿ 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರೆ ಫೈಟ್ ಮಾಡಬೇಕು. ಯಾಕಂದ್ರೆ ನಾವ್ ಯಾಕೆ ಕೆಲಸಗಳನ್ನ ಕಳ್ಕೊಳ್ತಿದೀವಿ ಅಂತಂದ್ರೆ, ಈ ದೇಶದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಕುಸಿದೋಗ್ಬಿಟ್ಟಿದೆ. ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲ, ಲಕ್ಷಾಂತರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಚ್ಕೊಂಡು ಹೋಗ್ಬಿಟ್ಟಿದಾವೆ. ಯಾಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಚ್ಕೊಂಡು ಹೋಗಿದಾವೆ ಅಂತಂದ್ರೆ, ಅದಾನಿ ಅಂಬಾನಿ ಇನ್ನು ಮುಂದ್ಗಡೆ ಚಕ್ಲಿ ಅವರೇ ಮಾರ್ತಾರೆ, ಅರಶಿನ ಪುಡಿ ಅವರೇ ಮಾರ್ತಾರೆ, ಟಿಕ್ಲಿ ಅಂಬಾನಿ ಟಿಕ್ಲಿ ಬರ್ತದೆ ಇನ್ನು ಮುಂದ್ಗಡೆ, ಮೈದಾ ಹಿಟ್ಟು ಅದಾನಿ ಮೈದಾ ಹಿಟ್ಟು ಬರ್ತದೆ, ಈಗ ಗೋಧಿ ಹಿಟ್ಟು ಬರ್ತದೆ, ಸ್ಟಾರ್ಟ್ ಆಗಿದೆ ಫ್ಯಾಕ್ಟ್ರಿಗಳು. ನಾನು ಸುಳ್ಳು ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಮೇಕಿಂಗ್ ಅ ಜೋಕ್. ಇನ್ನ ಇವರಿಬ್ಬರೇ ಈ ದೇಶದಲ್ಲಿ ವ್ಯವಹಾರ ಮಾಡ್ತಾರೆ, ಇನ್ನು ಉಳ್ಕಿದ್ದಲ್ಲ ನಾವು ಅವ್ರಿಗೆ ಕೆಲಸ ಮಾಡಬೇಕು ಅಂತ ಒಂದು ವಾತಾವರಣ ಮಾಡಿದ್ದಾರೆ. 16.5 ಲಕ್ಷ ದೊಡ್ಡ ಉದ್ಯಮೆದಾರರು ಸಾಲ ಮನ್ನಾ ಮಾಡಿದ್ದಾರೆ. ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಸಣ್ಣ ಕೈಗಾರಿಕೆಗಳು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಕೆಲಸ ಕೊಡತಕ್ಕಂಥ ಕೈಗಾರಿಕೆ ಕಂಪನಿಗಳು ಎಲ್ಲ ಮುಚ್ಕೊಂಡು ಹೋಗಿದ್ದಾವೆ. ಇದ್ರ ಬಗ್ಗೆ ಯಾರು ಮಾತನಾಡ್ತಿಲ್ಲ. ಅದಕ್ಕಾಗಿ ನಮ್ಮ ಯುವಕರೇನಿದ್ದಾರೆ ಪಕ್ಷಾತೀತವಾಗಿ ನಮ್ಮ ಪಕ್ಷದ ನಮ್ಮ ವಿರುದ್ಧ ಹೋರಾಟ ಮಾಡ್ರಿ. ಇವತ್ತು ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ, 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ವಿರುದ್ಧ ವರ್ಷಕ್ಕೆ ಇಲ್ಲಿವರೆಗೆ 22 ಕೋಟಿ ಕೆಲಸ ಕೊಡಬೇಕಾಗಿತ್ತು. ಎಷ್ಟು ಕೋಟಿ ಕೆಲಸ ಈ ದೇಶದಲ್ಲಿ ಅವರಿಂದ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಗಟ್ಟಿಯಾಗಿ ಹೋರಾಟ ಆಗಬೇಕು, ದೇಶಾದ್ಯಂತ ಆಗಬೇಕು. ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಆಗಲಿ ಅಂತ ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ನಾನು. ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಗೆ ಸಾಥ್ ಕೊಡಕ್ ಬಂದ್ರೆ ಗೋ ಬ್ಯಾಕ್ ಅನ್ನೋ ಒಂದು ಘೋಷಣೆ ಕೂಗಿದ್ರು. ಅದೇ ಅದ್ರಾಗ ಬರೋದು ಮತ್ತೆ ಭಾರತ್ ಮಾತಾ ಕಿ ಜೈ ಅನ್ನೋದು. ಇವು ಎಲ್ಲಿ ಬಂದ್ರು ಭಾರತ್ ಮಾತಾ ಕಿ ಜೈ, ಇವನ್ ಭಾರತ್ ಮಾತಾ ಇವರೇ ಕಾಂಟ್ರಾಕ್ಟ್ ತಗೊಂಡಿದ್ದಂಗೆ ಅದೇ ಇವರು ಕೂಗಬೇಕು. ನಮಗೂ ಆಸೆ ಇದೆ, ನಮ್ದು ಎಲ್ಲರೂ ಈ ದೇಶದಲ್ಲಿ ಎಲ್ಲರಿದ್ದಾರೆ. ನಿಮ್ ತಾಯಿನೂ ಅಷ್ಟೇ ಪೇಟ್ರಾಟಿಕ್ಕು, ನಮ್ಮ ತಾಯಿನೂ ಅಷ್ಟೇ ಪೇಟ್ರಾಟಿಕ್ಕು. ಯಾರೊಬ್ಬ ಪ್ರಧಾನಮಂತ್ರಿ ಆಗ್ಬಿಟ್ರೆ ಭಾರಿ ಪೇಟ್ರಾಟಿಕ್ಕು, ಚೀಫ್ ಮಿನಿಸ್ಟರ್ ಆಗ್ಬಿಟ್ರೆ ಭಾರಿ ಪೇಟ್ರಾಟಿಕ್ ಅಂತ ಏನಿಲ್ಲ. ಒಬ್ಬ ಕಾಮನ್ ಮನುಷ್ಯ ಮನೆ ಕೆಲಸ ಸೊಂಡಿಗೆ ಮಾಡೋ ತಾಯಿ ಕೂಡ ಅಷ್ಟೇ ಪೇಟ್ರಾಟಿಕ್ ಇರ್ತಾಳೆ. ಏನು ಇವರೇ ಬಂದು ಯಾವಾಗ್ಲೂ ಇವರೇ ಸರ್ಟಿಫಿಕೇಟ್ ಹಂಚೋದು, ಇದನ್ನೇ ಮಾತನಾಡೋದು. ದೇಶದಲ್ಲಿ ಇವತ್ತಿರ್ತಕ್ಕಂಥದ್ದು ಮೊನ್ನೆ 17 ಈಗ ಬಹಳ ಜನ ಮಾತನಾಡಿದ್ರು. ಮೊನ್ನೆ ಡೆಲ್ಲಿ ಬ್ಲಾಸ್ಟ್ ಆಯ್ತು. ಡೆಲ್ಲಿ ಬ್ಲಾಸ್ಟ್ ಏನ್ ಪತ್ತೆ ಹಚ್ಚಿದ್ರು?
ಡೆಲ್ಲಿ ಬ್ಲಾಸ್ಟ್ ಆಯ್ತು, 3 ಜನನ ಸೆರೆ ಹಿಡಿದ್ರು, ಮುಸ್ಲಿಂ ಹೆಸರುಗಳು ಬಂದ್ವು. ಅದಾದ ನಂತರ ಹೋಯ್ತು, ಕೋರ್ಟ್ನಾಗ ಅವ್ರಿಗೆ ಸ್ಟೇ ಆಯ್ತು, ವೆಕೆಟ್ ಆಗಿ ಹೋದ್ರು, ಅವ್ರ ಬೇಲ್ ಸಿಕ್ತು, ಹೋಯ್ತು. ಯಾರ್ದ ಹೆಸರು ಸಿಕ್ತ ಮೇಲೆ? ಯಾರ ಕೈವಾಡ ಇದೆ? ಡೆಲ್ಲಿ ಬ್ಲಾಸ್ಟ್ ಮುಗೀತು, ಬಿಹಾರ್ ಎಲೆಕ್ಷನ್ ಮುಗೀತು. ಪುಲ್ವಾಮಾ ಬಂತು, ಅದೊಂದು ಎಲೆಕ್ಷನ್ ಮುಗೀತು. ಪೇಲ್ಗಾಮ್ ಬಂತು, ಇನ್ನೊಂದು ಎಲೆಕ್ಷನ್ ಮುಗೀತು. ಪೇಲ್ಗಾಮ್ ಏನಾಯ್ತು? ಪುಲ್ವಾಮಾದ ಏನಾಯ್ತು? ಬಾಲಾಕೋಟ್ ಏನಾಯ್ತು? ಡೆಲ್ಲಿ ಬ್ಲಾಸ್ಟ್ ಏನಾಯ್ತು? ಯಾರು ಮಾತಾಡಂಗಿಲ್ಲ. ಈಗ ಎಲೆಕ್ಷನ್ಗಳು ಪ್ರಾರಂಭ ಆಗ್ತಾವ ನೋಡ್ರಿ, ಇನ್ಮೇಲೆ ರ್ಯಾಲಿ ಚಾಲು, ಇನ್ಮೇಲೆ ಡಿಬೇಟ್ ಚಾಲು. ಈಗ ಪ್ರಧಾನಮಂತ್ರಿದ ಎಲ್ಲ ದೊಡ್ಡ ದೊಡ್ಡ ಮನಸ್ಸು ವಿಚಾರಗಳೆಲ್ಲ ಬರ್ತವೆ, ದೊಡ್ಡ ದೊಡ್ಡ ಮಾತುಗಳು ವಿಚಾರ ಬರ್ತವೆ. ಇವ್ರೇನು ಗಳು ಹೋಗಿ ಪ್ರಧಾನಮಂತ್ರಿ ಕೈ ಎತ್ತಿದ್ರಲ್ಲ, ಎಲ್ಲರ ಕೈ ಎತ್ತಿದ್ರಲ್ಲ, ಅದ್ರಾಗ 5 ಸಿಒಗಳು, 5 ಸಿಒಗಳು ಏನು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಚೇರ್ಮನ್ಗಳಿದ್ದಾರೆ, ಸಿಒಗಳಾಗಿದ್ದಾರೆ. ಅವರೆಲ್ಲ ಕಾಂಗ್ರೆಸ್ ಟೈಮ್ನಲ್ಲಿ ಆಗಿರ್ತಕ್ಕಂಥ IIT ನಲ್ಲಿ ಓದಿ ಹೋಗಿರ್ತಕ್ಕಂಥದ್ದು. ಇವ್ರದ್ದು ಗಲ್ಗೋಟಿಯ ಯೂನಿವರ್ಸಿಟಿ ಇವ್ರದ್ದು, ನಮ್ದಲ್ಲ. ಯಾರ್ದು? ಬಿಜೆಪಿಯ ಗಲ್ಗೋಟಿ ಯೂನಿವರ್ಸಿಟಿ ಇವ್ರದ್ದು, ನಮ್ದಲ್ಲ. ನಮ್ಮ ಯೂನಿವರ್ಸಿಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಟೈಮ್ನಲ್ಲಿ ಬೇರೆ ಬೇರೆ ಸರ್ಕಾರಗಳು ಮಾಡಿರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಇವತ್ತು ಓದಿ ಅಲ್ಲಿ ಹೋಗಿ ಇವತ್ತು ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಂಪನಿಗಳಿಗೆ ಸಿಎಗಳಾಗೇನಿದಾರಲ್ಲ, ಅದೇ ಕಾಂಗ್ರೆಸ್ ಕೊಡುಗೆ. ನಿಮ್ ಗಮನಕ್ಕಿರ್ಲಿ. ಅವ್ರ ಕೈ ಹಿಡ್ಕೊಂಡು ಹಿಂಗ್ ಹೋಗಿ ಅದನ್ನು ಎಲೆಕ್ಷನ್ ರ್ಯಾಲಿ ಮಾಡಕ್ ಹೋಗ್ತಾರೆ. ಮುಂದಿನ ಪೀಳಿಗೆಗೆ ಏನ್ ಕೊಡ್ತಾರಂತಕ್ಕಂಥ ನನಗೆ ಗೊತ್ತಿಲ್ಲ. ಸುಳ್ಳು ಆಶ್ವಾಸನೆಗಳು ಬಿಟ್ರೆ ಈ ದೇಶದ ಬಡವರಿಗೆ ಅನಾನುಕೂಲ ಆಗ್ತಕ್ಕಂಥ ಕೆಲಸ ಬಿಜೆಪಿ ಮಾಡಿದೆ. ಇನ್ನು ಮುಂದ್ಗಡೆ ಈ ಡ್ರಾಮಾ ನಿಂದಿರಿಸಬೇಕಂತ ತಮ್ಮ ಮುಖಾಂತರ ಕೇಳ್ತೇನೆ.